ಹರೀಶ್ ಅವರೇ, ಮೈಸೂರು ವಕೀಲರ ಸಂಘ ಒಂದು ನಿರ್ಣಯ ಕೈಗೊಂಡಿದೆ. ಅಂದರೆ ಅವರು ಮಾಧ್ಯಮದ ಪರವಾಗಿ ಏನೋ ಒಂದೆರಡು ಮಾತಾಡಿದ್ರು ಅಂತ ಹೇಳಿ. ಅದು ಯಾರು ಸಂಸದ ವಿಶ್ವನಾಥ್ ಅವ್ರ ಸದಸ್ಯತ್ವ, ಜನಾರ್ದನ್ ಪೂಜಾರಿ ಅವರದು, ಪಟ್ರಾಜಿತ್ ಇವ್ರದೆಲ್ಲ ಕೂಡ ಸದಸ್ಯತ್ವವನ್ನು ರದ್ದುಗೊಳಿಸಬೇಕು ಅನ್ನುವಂಥ ಒಂದು ನಿರ್ಧಾರ. ಇದು ಸರಿನಾ? ಅವ್ರು ಹೇಳಿದ್ರು ಹೌದು ಅಂತ ಸಪೋರ್ಟ್ ಮಾಡಿ, ಕೆಲವರು ಅವ್ರಿಗೆ ಸಪೋರ್ಟ್ ಮಾಡ್ತಾರೆ, ಕೆಲವರು ನಿಮ್ಮ ಪರವಾಗಿ ಮಾತಾಡ್ತಾರೆ. ಈ ರೀತಿ ಎಕ್ಸ್ಟ್ರೀಮ್ ನಿರ್ಧಾರಗಳು ಸರಿನಾ ಇದು? ಅವ್ರ ಸದಸ್ಯತ್ವನೇ ರದ್ದು ಮಾಡಿಬಿಡೋದು ಅಂತ. ನೋಡಿ, ಜನಾರ್ದನ್ ಪೂಜಾರಿ ಅವರು ನಮ್ಮ ಮೈಸೂರು ಬಾರ್ ಅಸೋಸಿಯೇಷನ್ ಸದಸ್ಯರಲ್ಲ. ಓಕೆ, ಅವ್ರ ಬಗ್ಗೆ ಯಾವುದೇ ನಿರ್ಣಯ ತಗೊಂಡಿಲ್ಲ. ಓಕೆ, ವಿಶ್ವನಾಥ್ ಬಗ್ಗೆ ಹೇಳಿ. ಕೇವಲ ವಿಶ್ವನಾಥ್ ಅವರು ಮೈಸೂರು ವಕೀಲರಾಗಿದ್ದಂಥವರು. KR ನಗರದಲ್ಲಿ ಅವರು ವಕೀಲರಾಗಿ ಇನ್ನೂ ಮುಂದುವರಿತಾ ಇದ್ದಾರೆ ಅಂತಕ್ಕಂಥ ಮಾಹಿತಿ ಇದೆ. ಅವರು ವಕೀಲರನ್ನ ತಾಲಿಬಾನ್ಗಳು ಅಂತಕ್ಕಂಥ ಒಂದು ವಿಚಾರದಲ್ಲಿ ಅವರನ್ನು ವಕೀಲರನ್ನ ತಾಲಿಬಾನ್ಗಳು ಅಂತ ಹೇಳಿದ್ರು. ಅದು ತಪ್ಪು ಅನ್ನೋ ಒಂದೇ ಕಾರಣಕ್ಕಾಗಿ ಅವರು ವಕೀಲರಾಗಿ ಇಲ್ಲಿ ಮುಂದುವರಿಬಾರದು. ಅಲ್ಲ, ಅವ್ರ ಜೊತೆ ಅವ್ರ ಜೊತೆ ಚರ್ಚೆ ಮಾಡಿದ್ರಾ? ಏನೂ ಇಲ್ಲ, ಏಕಾಏಕಿ ಒಂದು ನಿರ್ಧಾರ ಹೊರಬಿತ್ತು. ವಿಶ್ವನಾಥ್ ಜೊತೆ ಮಾತಾಡಿಲ್ಲ. ಪ್ರೆಸ್ನಲ್ಲಿ ಬಂದಿರತಕ್ಕಂತ ಒಂದು ವರದಿ ಬೇಸಿಸ್ ಮೇಲೆ ಆ ನಿರ್ಣಯ ತಗೊಂಡಿದ್ದಾರೆ. ಅವರಿಲ್ಲ, ನಾವು ಆ ರೀತಿ ಹೇಳಿಲ್ಲ ಅಂತ ಹೇಳಿ ನಮಗೆ ಮಾಹಿತಿ ಕೊಟ್ರೆ ಅದನ್ನ ವಕೀಲರ ಸಂಘ ಸೂಕ್ತವಾದಂತ ಕ್ರಮ ತಗೊಳ್ಳಕ್ಕೆ ಸಾಧ್ಯತೆ ಇದೆ. ರೈಟ್, ಓಕೆ. ಹಾಗಾದ್ರೆ ಇನ್ನೊಂದು ತಮ್ಗೆ ಹೇಳ್ಬೇಕು, ಹಮೀದ್ ಅವರ ಇನ್ನೊಂದು ಹೇಳ್ಬೇಕು ತಮಗೆ. ಮಾತಾಡಿ. ನೋಡಿ, ಕೋರ್ಟ್ ಹಾಲಲ್ಲಿ ಪತ್ರಕರ್ತರಾಗ್ಲಿ ಅಥವಾ ಮೀಡಿಯಾದವರಾಗಿ ಹೋಗಿ ಅಲ್ಲಿ ಪ್ರೊಸೀಡಿಂಗ್ಸ್ ಅನ್ನ ರೆಕಾರ್ಡ್ ಮಾಡ್ಲಿಕ್ಕೆ ಕಾನೂನಲ್ಲಿ ಪ್ರಾವಿಷನ್ ಇಲ್ಲ. ಏನೇ ಮಾಡಬೇಕಾದ್ರೂ ಕೋರ್ಟ್ ಹಾಲಿನ ಹೊರಗಡೆ ಮಾತ್ರ, ನ್ಯಾಯಾಲಯದ ಆವರಣದಲ್ಲಿ ಮಾತ್ರ. ಒಳಗಡೆ ಹೋಗಿಲ್ಲ ಸರ್, ಹೋಗಿಲ್ಲ. ಆ ದಿವಸ ಹೋಗಿಲ್ಲ. ದಯವಿಟ್ಟು ಕೇಳಿ ತಾವು. ನೋಡಿ, ಏನಾಗುತ್ತೆ ಈಗ ಜನಾರ್ದನ್ ರೆಡ್ಡಿನ ಕರ್ಕೊಂಬಂದು ಪ್ರೊಡ್ಯೂಸ್ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಸುಮಾರು ಮೀಡಿಯಾದವ್ರು ಇರುವಾಗ, ರೆಕಾರ್ಡಿಂಗ್ ಮಾಡುವಾಗ ಅವ್ರನ್ನ ಕೋರ್ಟ್ ಹಾಲ್ ಒಳಗಡೆ ತಗೊಂಡ್ಬಂದಿದ್ದನ್ನು ರೆಕಾರ್ಡ್ ಮಾಡತಕ್ಕಂಥ ಸಂದರ್ಭದಲ್ಲಿ ಈ ರೀತಿ ಘಟನೆ ಆಗಿದೆಯಾ ಅಂತಕ್ಕಂಥದ್ದು ನೋಡ್ಬೇಕು. ಯಾಕೆಂತ ಹೇಳಿದ್ರೆ ನ್ಯಾಯಾಧೀಶರೇ ಪತ್ರಕರ್ತರನ್ನ ಹೊರಗಡೆ ಹೋಗಿ ಅಂತ ಯಾಕೆ ಹೇಳಿದ್ರು? ಅಂದ್ರೆ ರೆಡಿ ಆಗಿದ್ರು, ಅದಕ್ಕೋಸ್ಕರ ಮುನ್ನೆಚ್ಚರಿಕೆ ಕ್ರಮವಾಗಿ ಕ್ಯಾಮೆರಾ ತಗೊಂಡು ನ್ಯಾಯಾಲಯದೊಳಗೆ ಹೋಗಿಲ್ಲ. ಅಲ್ವೇ ಅಲ್ಲ ಸರ್, ಅದು ಅನ್ಫಾರ್ಚುನೇಟ್ ಅಲ್ವೇ ಅಲ್ಲ. ಹರೀಶ್ ಮಾತಾಡಿ ಅವ್ರ ಅಭಿಪ್ರಾಯ ಹೇಳಿ. ಹರೀಶ್ ಮಾತಾಡಿ. ಕೋರ್ಟ್ ಹಾಲ್ನೊಳಗಡೆ ಯಾವುದೇ ಪ್ರೊಸೀಡಿಂಗ್ಸ್ ಅನ್ನ ರೆಕಾರ್ಡ್ ಮಾಡಲಿಕ್ಕೆ ಪ್ರಾವಿಷನ್ ಇಲ್ಲ ಅಂತಕ್ಕಂಥದ್ದು ತಮಗೆ ಗೊತ್ತು. ಓಕೆ, ಸಂದರ್ಭದಲ್ಲಿ ಒಳಗಡೆ ಯಾಕೆ ಹೋದ್ರು? ಸರಿಶ್ಚಿ, ಅದು ಮುಗಿದೋದ್ ಕತೆ, ಅದೆಲ್ಲ ಮುಗಿತೀಗ. ಅದು ಮುಗಿದೋಗಿ ಅದೆಲ್ಲ ಆಗಿ ಸುಮಾರು ಮುಂದುವರೆದು ಬಂದಾಗಿದೆ. ಮುಂದೆ ಏನು ಅನ್ನೋದನ್ನ ಹೇಳಿ. ತಾವು ಒಬ್ರು ಹಿರಿಯ ನ್ಯಾಯವಾದಿಗಳೇ, ಮುಂದೇನು ಹೇಳಿ? ಮುಂದೆ ಏನು ಇವಾಗ ತಾವು ಹೇಳ್ತಾ ಇದ್ದೀರಾ, ಸಾಮರಸ್ಯ ಇರಬೇಕು. ಕರೆಕ್ಟ್. ಯಾಕೆಂತ ಹೇಳಿದ್ರೆ ವಕೀಲರು ಮತ್ತೆ ಫೋರ್ತ್ ಎಸ್ಟೇಟ್ ಎರಡೂ ಕೂಡ ಸಮಾಜದಲ್ಲಿ ಜವಾಬ್ದಾರಿಯುತವಾಗಿ ಇರ್ತಕ್ಕಂಥ ವ್ಯಕ್ತಿತ್ವಗಳು ಅಂತ. ಸೊ ಅಂತ ಸಂದರ್ಭದಲ್ಲಿ ಏನ್ ಮಾಡಬೇಕು? ಈಗ ನಮ್ದು ಇಬ್ಬರಿಗೂ ಮನಸ್ಸು ಒಡೆದೋಗಿದೆ. ಆ ಮನಸ್ಸನ್ನ ಹೊಡಿಬೇಕಾದ್ರೆ ಏನ್ ಕಾರಣ? ನಮ್ಮಲ್ಲಿ ದ್ವೇಷ ಹೆಚ್ಚಾಗಬಾರ್ದು. ಕರೆಕ್ಟ್. ಅದನ್ನ ಸಬ್ಸೈಡ್ ಮಾಡೋದಕ್ಕೆ ಏನ್ ಮಾಡ್ಬೇಕು ಅಂತಕ್ಕಂಥದ್ದನ್ನ ನೋಡ್ಬೇಕೇ ಹೊರತು ಇದನ್ನ ಬೆಳೆಸ್ಕೊಳ್ತಾ ಹೋದ್ರೆ ಎಲ್ಲಿ ಎಂಡಿದೆ? ಹರೀಶ್, ನಿಮ್ಗೊಂದು ನೆನಪು ಮಾಡ್ತೀನಿ, ರಾಜ್ಯದಲ್ಲಿ ಅನೇಕ ಪ್ರಮುಖ ಪ್ರಕರಣಗಳು ಅದೊಂದು ತಾರ್ಕಿಕ ಅಂತ್ಯ ಕಾಣೋದಕ್ಕೆ ಮಾಧ್ಯಮದವ್ರ ಸಹಕಾರ ಇದ್ದ ಇಲ್ವೋ? ಮಾಧ್ಯಮದವ್ರ ಸಹಕಾರ ಖಂಡಿತ ಇದೆ. ಅದೇ ಪ್ರಕರಣ ನಡೆಸಿದ್ರಿಂದ ನಿಮಗೆ ಬೆನ್ನೆಲುಬಾಗಿ ನಿಂತು ನಾವು ಕೂಡ ಅದನ್ನ ರಾಜ್ಯ ಜನರ ಮುಂದೆ ಇಟ್ಟು ಅವರೆಲ್ಲರೂ ಕೂಡ ಪನಿಷ್ಮೆಂಟ್ ಅಂದ್ರೆ ಶಿಕ್ಷೆಗೆ ಒಳಗಾಗೋ ರೀತಿಯಲ್ಲಿ ನಿಮ್ ಜೊತೆ ನಿಂತಿದ್ವಿ. ಈಗ ಕೆಲವರು ಅಂದ್ರೆ ಅಲ್ಲೂ ಯುವಕರಿದ್ದಾರೆ, ನಮ್ಮಲ್ಲೂ ಯುವಕರಿದ್ದಾರೆ, ಕೆಲವು ಸಣ್ಣ ಪುಟ್ಟ ಸಮಸ್ಯೆಗಳಾಗಿದೆ. ಅದು ಬೃಹದಾಕಾರವಾಗಿ ಬೆಳೆಸೋ ಪ್ರಯತ್ನಗಳು ನಡೀತಾ ಇದೆ. ಅದಕ್ಕೆ ತಡೆ ಹಾಕಬೇಕು. ಅದನ್ನ ಬೆಳೆಸೋದಕ್ಕೆ ಬೇರೆ ಬೇರೆ ಶಕ್ತಿಗಳು ಅದನ್ನು ಉಪಯೋಗಿಸ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡಬಾರ್ದು ಅನ್ನೋದು ನಮ್ಮ ಉದ್ದೇಶ. ಹಿರಿಯರಾಗಿ ನಿಮ್ ಲಾಸ್ಟ್ ವರ್ಡ್ ಕೇಳ್ತೀನಿ, ಏನ್ ಮಾಡ್ಬೇಕು? ಖಂಡಿತ ನೋಡಿ, ಇದು ಜಸ್ಟ್ ಲೈಕ್ ಸಿಂಪಲ್ ಫ್ಯಾಮಿಲಿ ಪಾರ್ಟಿಷನ್ ಆದಾಗ ಒಬ್ರಿಗೊಬ್ರು ಮನಸ್ಸು ಬೇರೆ ಬೇರೆ ತರ ಇರ್ತದೆ. ಯಾವ ಲೆವೆಲ್ಗೆ ಬೇಕಾದ್ರೆ ಹೋಗುತ್ತೆ.
ಕ್ರಿಮಿನಲ್ ಕೇಸ್ಗಳಾಗತ್ತೆ, ಸಿವಿಲ್ ಕೇಸ್ಗಳಾಗತ್ತೆ, 100 ವರ್ಷ ಕೇಸ್ ಕೋರ್ಟಲ್ಲಿ ನಡ್ಕೊಂಡು ಹೋಗುತ್ತೆ, ತಾಲೂಕ್ ಕೋರ್ಟ್ ಇಂದ ಸುಪ್ರೀಂ ಕೋರ್ಟ್ ವರ್ಗೂ ಹೋಗುತ್ತೆ. ಆ ರೀತಿ ಆಗ್ಬಾರ್ದು. ಅದನ್ನ ಎರಡೂ ಕೂಡ ಜವಾಬ್ದಾರಿಯುತವಾಗಿ ಇದನ್ನ ಬಗೆಹರಿಸ್ಕೋಬೇಕು. ಮುಂದೆ ಈ ರೀತಿ ಮರುಕಳಿಸ್ದಂಗೆ ನೋಡ್ಕೋಬೇಕು. ನಮ್ಮಲ್ಲೇ ವಿಶ್ವಾಸ ಇಲ್ಲ ಅಂತ ಹೇಳಿದಂತ ಸಂದರ್ಭದಲ್ಲಿ ಈ ರೀತಿಯಲ್ಲಿ ಆಗಕ್ ಸಾಧ್ಯತೆ ಇದೆ. ಕರೆಕ್ಟ್ ಸರ್, ಥ್ಯಾಂಕ್ ಯು. ಮಾತಾಡ್ತೀನಿ ಸರ್. ಆಗ್ಕೂಡ್ದು. ಕರೆಕ್ಟ್, ಅದಕ್ಕೆ ಪರಿಹರಿಸಬೇಕು. ತಮ್ಮಂತ ಹಿರಿಯರೆಲ್ಲರೂ ಕೂಡ ಅದಕ್ಕೆ ಸಪೋರ್ಟ್ ಮಾಡಬೇಕು. ಅನಿಲ್ ಮಾತಾಡಿ, ನಿಮ್ ಲಾಸ್ಟ್ ವರ್ಡ್ ಹೇಳಿ ಸರ್. ನಮ್ದೊಂದು ಸಲಹೆ ಅಂತ ಅಂದ್ರೆ ಹೇಳಿ ಅನಿಲ್ ಹೇಳಿ. ನಾಳೆ ನಮ್ಮ ಅಸೋಸಿಯೇಷನ್ ಇಂದಾನೆ ಒಂದು CD ಕೊಡ್ತಾರೆ. ದಯಮಾಡಿ ತಾವುಗಳು ಎಲ್ಲಾ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ನಿಜವಾದ ಎರಡೂ ಕಡೆ ವರದಿಗಳನ್ನು ಪ್ರಕಟಿಸೋಣ. ಮೊದಲು ಡಿಸ್ಪ್ಲೇ ಮಾಡಿ, ಜನರಿಗೆ ನಿಜವಾದ ಸತ್ಯಾಂಶ ಮೊದಲು ಜನರಿಗೆ ಗೊತ್ತಾಗ್ಲಿ, ಜನರು ತೀರ್ಮಾನ ಮಾಡ್ಲಿ. ಮುಂದೆ ಏನಾಗಬೇಕು ಜನ ತೀರ್ಮಾನ ಮಾಡ್ತಾರೆ. ಸಮಿತಿ ರಚನೆ ಮಾಡ್ಲಿ, ವಕೀಲರು ಬೈಕ್ ಸುಟ್ಟೋರು ಯಾರು ಅನ್ನೋದು ನಿಜವಾದ ಡಿಸ್ಪ್ಲೇನ ನಾಳೆ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಮಾಡಬೇಕು. ಅದಕ್ಕೆ ನೋಡಿ, ನೀವು ತೋರಿಸೋ CD ಅಥವಾ ನೀವು ಕೊಡೋ ಕ್ಲಿಪ್ಸಿಂಗ್ಸ್, ನಾವು ಕೊಡೋ ಕ್ಲಿಪ್ಸಿಂಗ್ಸ್ ಇದು ಬೇಡ. ಅದಕ್ಕೊಂದು CBI ಎನ್ಕ್ವೈರಿ ಆಗಲಿ ಅಂತ ನಾವು ಡಿಮ್ಯಾಂಡ್ ಇಟ್ಟಿದ್ದೀವಿ. ಹೌದು ತಾನೇ? ನಿಮ್ಗೆ ಸಹಮತ ಇದೆಯಾ? CBI ಎನ್ಕ್ವೈರಿ ಆಗೋದು ಒಳಗಡೆನೆ ಎಲ್ಲದನ್ನು ತೋರಿಸಿ ನಮ್ಮ ಗೂಂಡಾಗಳು ಆ ರೀತಿ ಒಂದು ವಾತಾವರಣವನ್ನ ಸೃಷ್ಟಿ ಮಾಡಿದಿಲ್ಲ. ಸಮಾಧಾನ ಆಗಿಲ್ಲ ಜನರಿಗೆ ಏನು ಅನ್ನೋದಾದ್ರೂ ಗೊತ್ತಾಗುತ್ತೆ. ಅಲ್ಲ, ಅದನ್ನ ಖಂಡಿತ ನಾವು ಇದೀವಿ ನಿಮ್ ಜೊತೆ. ನಾನು ಅದನ್ನೇ ಹೇಳ್ತಾ ಇರೋದು. ಅದೆಲ್ಲ ಮುಗಿದೋದ್ ಕತೆ. ಅದನ್ನ ತೋರ್ಸೋಣ ದಯಮಾಡಿ ಇವತ್ತಿನಿಂದನೇ ಈಗ ನಾವು ಕೇಳ್ತಾ ಇರೋದು ಇದಕ್ಕೆ ಪರಿಹಾರ ಏನ್ ಮಾಡೋಣ ಅಂತ. CD ತೋರಿಸೋದು ಪರಿಹಾರನ? ಈಗ ನಾಳೆ ನಾವು CD ಆಗದ ತಕ್ಷಣ ಎಲ್ಲ ಸಮಸ್ಯೆ ಸಾಲ್ವ್ ಆಗಿ ವಕೀಲರು ಆರಾಮಾಗಿರಕ್ಕಾಗತ್ತಾ? ಈಗ ಪರಿಹಾರ ಇದಕ್ಕೇನು ಅಂತ ಪರಿಹಾರ ಕಂಡುಹಿಡಿಯೋಣ ಸರ್. ನಾವೇ ಪರಿಹಾರ ಕಂಡ್ಕೊಂಡ್ರೆ ಜನರಿಗೆ ಹೇಗೆ ಗೊತ್ತಾಗುತ್ತೆ? ಸರಿ, ತಪ್ಪಿತಸ್ಥರಿಗೆ ಶಿಕ್ಷೆ ಆಗ್ಬೇಕೋ ಬೇಡವಾ? ಪತ್ರಕರ್ತರು ಯಾರೇ ತಪ್ಪು ಮಾಡ್ಲಿ, ಮೀಡಿಯಾ ಅವ್ರು ತಪ್ಪು ಮಾಡಿದ್ರೆ ಕಲ್ಲಿಸಿದ್ರೆ ಅವ್ರಿಗೂ ಇದು ನ್ಯಾಯ ಹೊಂದಿದಾಗಬೇಕು. ನಮ್ದು ಮಾಡಿದ್ರೆ ಇದಾಗ್ಲಿ. ನಾನು ಇವಾಗ ಹೇಳ್ತಾ ಇರೋದು ಶಾಂತಿ. ಇದಕ್ಕೋಸ್ಕರ ಒಂದು ಸಮಿತಿ ರಚನೆ ಮಾಡ್ಲಿ, ಸರ್ಕಾರ ರಚನೆ ಮಾಡಬೇಕು. ಅದನ್ನ ಮೊದಲೇ ಕರೆದಿದೆ, ಈ ರೀತಿ ಇದಾಗ್ತಾ ಇದ್ದಿಲ್ಲ. ಈಗೂ ನಾನು ಸರ್ಕಾರಕ್ಕೆ ಒತ್ತಾಯಿಸ್ತೀನಿ, ಲೆಟ್ ಕಮಿಟಿ ಬಿ ಕಾಲ್ಡ್. ಅಡ್ವೊಕೇಟ್ ಅಸೋಸಿಯೇಷನ್ ಪ್ರೆಸಿಡೆಂಟ್, ನಮ್ಮ ಕರ್ನಾಟಕ ಸ್ಟೇಟ್ ಬಾರ್ ಕೌನ್ಸಿಲ್ ಪ್ರೆಸಿಡೆಂಟ್ ಅಂಡ್ ತಮ್ಮ ಮೀಡಿಯಾ ಇದ್ರದ್ದು ಪ್ರೆಸಿಡೆಂಟ್ನ ಕರೆಸ್ಬಿಟ್ಟು ಡಿಸ್ಕಸ್ ಮಾಡಲಿ, ವಾಟ್ ಇಸ್ ದ ಪೊಸಿಷನ್, ಏನು ಮಾಡಬೇಕು ಅಂತ. ಆಮೇಲೆ ಅದೇ ರೀತಿ ನಮ್ಮನ್ನ ನೀವು ಮಸಿ ಬೆಳೆದಿದ್ದೀರಲ್ಲ ವಕೀಲರು, ಗುಂಡಾಗಳು, ಎಲ್ಲಾ ವಕೀಲರು ಕೂಡ ಅದನ್ನು ಒಂದು ನಿಮ್ಗೆ CD ಕೊಡ್ತೀವಿ. ಅದು ಜನತೆಗೆ ತೋರಿಸಿ, ಪಬ್ಲಿಕ್ ಗೊತ್ತಾಗಲಿ ಏನ್ ವಿಷಯ ಆಗಿದೆ, ಯಾರ್ಯಾರು ಕಲ್ಲು ಹೊಡೆದಿದೆ ಎಲ್ಲ ನಮ್ಮ ಹತ್ರ ಇದೆ. ಆಮೇಲೆ ನಮ್ದೇ ನಾವು ಎಲ್ಲದಕ್ಕೂ ಮುಕ್ತವಾಗಿದ್ದೀವಿ. ತಮ್ಮ ಕಡೆಯಿಂದಲೂ ಕೂಡ ಎಲ್ಲರೂ ರಾಜಕಾರಣಿಗಳಿಗೆ ಒಂದೇ ಒಂದು ನಾನು ರಿಕ್ವೆಸ್ಟ್ ಮಾಡ್ತೀನಿ, ಒಂದೇ ಒಂದು ಅವ್ರನ್ನ ಅನ್ನೆಸರಿ ಹೇಳಿಕೆಗಳು ಕೊಡೋದನ್ನ ನಾವು ಒಪ್ಪೋದಿಲ್ಲ. ಅದು ಏನನ್ನ ಕೊಟ್ರೆ ಅದು ವೈಯಕ್ತಿಕ ಹೇಳಿಕೆ ಆಗುತ್ತೆ. ಬಿಫೋರ್ ವೆರಿಫೈಯಿಂಗ್ ದ ಫ್ಯಾಕ್ಟ್ ದೇ ಶುಡ್ ನಾಟ್ ಮೇಕ್ ಅನ್ನೆಸರಿ ಸ್ಟೇಟ್ಮೆಂಟ್ ಅಂತ ನೋಡಿ. ನಿಮ್ಮನ್ನೆಲ್ಲ ಕರೆದು ಹರೀಶ್ ಮತ್ತೆ ನಿಮ್ಮನ್ನ ಅನಿಲ್ನೆಲ್ಲ ಕೂತ್ಕೊಂಡು ಮಾತಾಡಿಸಿದ್ವಿ. ನಾವು ಅಷ್ಟು ಮುಕ್ತರಾಗಿದ್ದೀವಿ. ನಿಮ್ಮ ಕಡೆಯಿಂದಲೂ ಕೂಡ ಮುಕ್ತವಾಗಿದ್ದೀವಿ. ನಾವು ಮಾತುಕತೆಗೆ ಸಿದ್ಧ ಇದ್ದೀವಿ, ಮಾತಾಡೋಣ, ಬಗೆಹರಿಸ್ಕೊಳ್ಳೋಣ. ನಾವು ಪ್ರಮುಖವಾದ ಅಂಗಸಂಸ್ಥೆಗಳು ಈ ರಾಜ್ಯದಲ್ಲಿ ಈ ಸಮಾಜದ ಸ್ವಾಸ್ಥ್ಯಕ್ಕೆ ನಾವು ಕೆಲಸ ಇನ್ನು ಮುಂದೇನು ಮಾಡಬೇಕು. ಇದು ನಾಳೆ ಕುಸ್ತಿ ಮಾಡ್ಕೊಂಡು ಕಂಟಿನ್ಯೂ ಮಾಡಿದ್ರೆ ನೀವು ಕುಸ್ತಿ ಮಾಡ್ಬೋದು, ನಾವು ಮಾಡೋದು ಎಷ್ಟು ದಿವಸ ಮಾಡ್ತೀರಿ? ಆಗಲ್ಲ. ಇದು ಸಫರ್ ಆಗೋದು ಸೊಸೈಟಿ. ಒನ್ ಸೈಡ್ ಆಗಿದ್ರೆ ನಾವು ವಿ ಆರ್ ರೆಡಿ, ವಿ ಆರ್ ವೆರಿ ಕ್ಲಿಯರ್. ಸೊ ನಮ್ಮ ಜೊತೆ ಇಷ್ಟೊತ್ತು ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ ರಮೇಶ್ ಜಿ ಮತ್ತೆ ಧನಂಜಯ್, ಪ್ರಭಾಕರ್, ವಿನಾಯಕ್ ಮತ್ತು ಅನಿಲ್, ಹರೀಶ್ ಎಲ್ಲರಿಗೂ ಕೂಡ ಧನ್ಯವಾದ. ಥ್ಯಾಂಕ್ ಯು. ಮತ್ತೆ ನಾವು ಮಾತಾಡೋಣ. ಇದಿಷ್ಟು ಇವತ್ತಿನ ಬಂದು ಚರ್ಚೆ ಮಾಡಿ ಎಲ್ಲರೂ ಕರೆಸಿ